ಕನ್ನಡಪರ ಸಂಘಟನೆಗಳ ಕರ್ನಾಟಕ ಬಂದ್ಗೆ ಬಿಜೆಪಿ ಬೆಂಬಲ ವ್ಯಕ್ತಪಡಿಸಿದೆ. ಕರ್ನಾಟಕ ಬಂದ್ಗೆ ಸಂಪೂರ್ಣ ಬೆಂಬಲ ಅಂತ ಆರ್ ಅಶೋಕ್ ಹೇಳ್ತಾ ಇದ್ದಾರೆ. ಸರ್ಕಾರ ನೀರು ಬಿಡೋದಕ್ಕೆ ತಯಾರಿದೆ ಅಂತ ಆರ್ ಅಶೋಕ್ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ವಿಜಯ್ ಜೊತೆ ದೋಸ್ತಿ ಮಾಡಿಕೊಂಡು ಡಿಕೆಶಿ ನಾಟಕ ಮಾಡ್ತಾ ಇದ್ದಾರೆ. ತಮಿಳುನಾಡು ಸರ್ಕಾರ ಕಾಂಗ್ರೆಸ್ಗೆ ಬ್ಲಾಕ್ ಮೇಲ್ ಮಾಡ್ತಾ ಇದೆ. ಬಂದ್ಗೆ ಸಂಪೂರ್ಣ ಬೆಂಬಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳ್ತಾ ಇದ್ದಾರೆ. ನೀರು ಉಳಿಯೋಗೋಸ್ಕರ ಕಾವೇರಿ ಮಡಿಲು ಬರಿದಾಗಬಾರ್ದು, ಕಾವೇರಿ ತಾಯಿಯ ಶಾಪ ತಟ್ಟಬಾರ್ದು. ಆ ದೃಷ್ಟಿಯಿಂದ ನಾವು ಯಾರೇ ಈ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ರೆ, ನೀರಿಗಾಗಿ ಹೋರಾಟ ಮಾಡಿದ್ರೆ ನಾವೆಲ್ಲರೂ ಕೂಡ ಅವರಿಗೆ ಬೆಂಬಲವಾಗಿ ನಿಲ್ತೀರಿ. ನಾವೆಲ್ಲರೂ ಕೂಡ ನೀರಿಗಾಗಿ ಎಲ್ಲ ರೀತಿಯಾದಂಥ ಈ ಜಲಕ್ಕೋಸ್ಕರ, ಕರ್ನಾಟಕದ ಜಲಕ್ಕೋಸ್ಕರ ಯಾರೇ ಹೋರಾಟ ಮಾಡಿದ್ರು ಅವ್ರಿಗೆ ಬೆಂಬಲ ಕೊಡ್ತೀರಿ. ಅವಾಗೆ ಬಿಡಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಸೋಮವಾರ ಮಂಗಳವಾರ ನೀರು ಬಿಡಕ್ಕೆ ಅವಾಗೆ ರೆಡಿ ಮಾಡ್ಕೊಂಡಿದ್ದಾರೆ. ನೀರು ಬಿಟ್ಟೇ ಬಿಡ್ತಾರೆ. ಹಂಗೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ದಾರೆ. ಯಾರು? ತಮಿಳುನಾಡು CM ಜೊತೆ DK ಶಿವಕುಮಾರ್ ಅವರು ಮ್ಯಾಚ್ ಫಿಕ್ಸಿಂಗ್ ಮಾಡಿದ್ದಾರೆ. ಇದಕ್ಕೆ ಮೇನ್ ಸೂತ್ರಧಾರ ರಾಹುಲ್ ಗಾಂಧಿ ಹೇಳಿದ್ದಾರೆ, ನೋಡಪ್ಪ ಅದು ನಮ್ಮ ಸರ್ಕಾರ, ತಮಿಳುನಾಡಲ್ಲಿರೋದು ನಮ್ಮ ಸರ್ಕಾರ, ಅದನ್ನು ಏನಾನ ಮಾಡಿ ಸೇಫ್ ಗಾರ್ಡ್ ಮಾಡು. ಹೊಸದಾಗಿ ಬಂದಿದೆ, ಇಲ್ಲಿ ಹಳೆ ಕಾಂಗ್ರೆಸ್ ಇದೆ, ಅಲ್ಲಿ ಹೊಸ ಕಾಂಗ್ರೆಸ್ ಇದೆ, ಅದಕ್ಕೆ ಹಳೆ ಕಾಂಗ್ರೆಸ್ ಸ್ವಲ್ಪ ಹೊಸ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡುವಂತ ಮಾಡಿದ್ದಾರೆ. ಗ್ಯಾರಂಟಿ ಬಳಕೆ ಅಲ್ಲ, ಬಂದು ಕನ್ನಡ ಪರ ಸಂಘಟನೆಗಳು ಎಲ್ಲರೂ ತಗೊಂಡಿದ್ದಾರೆ. ಈಗ ರೈತರ ಹಿತವೇ ನಮಗೆ ಮುಖ್ಯ, ಕನ್ನಡ ನಾಡಿನ ಅಸ್ಮಿತೆಯೇ ನಮಗೆ ಮುಖ್ಯ. ಆದ್ದರಿಂದಾಗಿ ಅವ್ರ ಜೊತೆಯಲ್ಲಿ ಕೈ ಜೋಡಿಸಲಿಕ್ಕೆ ನಮ್ಮ ನಾಯಕರುಗಳು ಕೂಡ ನಾವು ಕೂಡ ತೀರ್ಮಾನ ಕುಳಿತು ಮಾತಾಡ್ತೇವೆ. ಈಗಾಗಲೇ ಸರ್ಕಾರ ಏನ್ ಮಾಡಿದೆ, ಒಪ್ಪಂದದ ಮೇಲೆ ಚಕ್ಕಂದಾಡ್ತಾವ್ರೆ. ಅವರು ತಮಿಳುನಾಡು ಸರ್ಕಾರದ ಜೊತೆ ಒಪ್ಪಂದ ಮಾಡ್ಕೊಂಡು ಚಕ್ಕಂದಾಡ್ತಾವ್ರೆ. ಇದು ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳು, ತಮಿಳುನಾಡು ಮುಖ್ಯಮಂತ್ರಿಗಳು ಬರ್ತಿದ್ದಾರೆ, ಇದೆಲ್ಲವೂ ಕೂಡ ಅವರ ಸಿನಿಮಾ ಸ್ಟೈಲ್. ಅವ್ರದ್ದು ಸಿನಿಮಾ ಬೇರೆ ಏನೋ, ಅವ್ರ ಸಿನಿಮಾ ಶೀಘ್ರದಲ್ಲಿ ಬಿಡುಗಡೆ ಆಗ್ತಾ ಇದೆ. ಬಹುತೇಕ ಅದ್ರ ಪ್ರಮೋಷನ್ ಬರ್ತಾ ಇರೋದು ಅವರು. ಇವರು ಅದನ್ನ ಏನೋ ನಮ್ಮ ನೀರು ಕೊಡಕ್ ಬರ್ತಾವ್ರಿ ಅನ್ಕೊಂಡವ್ರೆ, ನೀರು ತಗೊಂಡೋಗಕ್ ಬರ್ತಾ ಇರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.